ಮನೆ ದೇವತೆ ಪ್ರಾಣ ತೆಗೆದು ಈ ಮನೆಗೆ ಯಜಮಾನಿಯಾಗಿ ಏನು ಪಾಪ ಮಾಡದೇ ಇರೋ ಚಿಕ್ಕ ಮಗು ತರ ನಿದ್ರೆ ಮಾಡ್ತಿದ್ಯಾನೆ ನನ್ನ ರಾಕ್ಷಸಿ ಹೆಂಡತಿ. ಹೋಗು, ಹಾಗೆ ನಿದ್ರೆಲೆ ನಿನ್ ಪ್ರಾಣನ ಬಿಟ್ಟು ಹೋಗು. ತಿಲೋತ್ತಮ ನಿಂತ್ಕೊಳ್ಳ, ನಿಂತ್ಕೊಳ್ಳ, ಬಿಡ ತಿಲೋತ್ತಮ ನಿಂತ್ಕೊಳ್ಳ. ನಿಮ್ಗೇನು ಆಗಿಲ್ಲಲ್ವಾ? ಗಂಗಾಧರ, ಅಯ್ಯೋ ಗಂಗಾಧರ, ಸಿಕ್ಕಾಕೊಂಡ್ಬಿಟ್ಟಿಯಲ್ಲ. ವಿಶಾಲ್ ನನ್ನ ಸಾಯಿಸೋಕೆ ಬಂದಿದ್ದಾನೆ, ನನ್ನ ಸಾಯಿಸ್ಬಿಡ್ತಾನೆ. ಯಜಮಾನ್ರೆ, ಹೇ ಗಂಗಾಧರ್, ನನ್ನ ಹೆತ್ತ ತಾಯಿ ಪ್ರಾಣ ತೆಗ್ದಿರೋ ಕೊಲೆಗಾರ ನೀನು. ಮತ್ತೆ ಈಗ ನನ್ನನ್ನು ಬೆಳೆಸಿ ತಾಯಿ ಪ್ರಾಣ ತೆಗೆಯೋದಕ್ಕೆ ಬಂದಿದ್ದೀನೋ? ವಿಶಾಲ್ ವಿಶಾಲ್ ಬಿಡಿ, ಪ್ಲೀಸ್ ಆವೇಶ ಪಡಬೇಡ. ಯಜಮಾನ್ರೆ, ಆವೇಶ ಪಡಬೇಡಿ ಯಜಮಾನ್ರೆ, ಆವೇಶ ಪಡಬೇಡಿ. ಅತ್ತಿಗೆನ ಸಾಯ್ಸಕ್ ಬಂದಿರೋ ಇವನು ಕಣ್ಣೆದ್ರುಗಡೆ ಇದ್ರೆ ಸುಮ್ನೆ ಬಿಟ್ಬಿಡ್ಬೇಕಾ? ಸಾಯಿಸಿ, ಇಲ್ಲಾಂದ್ರೆ ಹಿಡಿದು ಪೊಲೀಸಿಗೆ ಒಪ್ಸಿ. ಎಲ್ರು ಸುಮ್ನಿರಿ.
ಯಾಕಣ್ಣಲ್ಲ? ಯಾಕೆ ತಿಲೋತ್ತಮಕ್ಕನ ಸಾಯ್ಸಕ್ ನೋಡಿದ್ನೋ ಅದಕ್ ಮೊದ್ಲು ಉತ್ತರ ಹೇಳಿ. ಅವನು ದೊಡ್ಡಯ್ಯ ಅಂತ ಗೊತ್ತಾಯ್ತು. ಹೀಗೆ ಯಾಕೆ ಮಾಡ್ದ? ಈಗ ಇವನ್ನ ಹೇಗ್ ಕಾಪಾಡೋದು? ಆಂಟಿ ಕೂಲ್ ಡೌನ್ ಆಂಟಿ. ಐಲ್ ಗೆಟ್ ವಾಟರ್. ಆಂಟಿ ರಿಲ್ಯಾಕ್ಸ್ ಆಂಟಿ. ಮೊದಲು ನೀವು ನೀರು ಕುಡೀರಿ. ಬೇಡ ಬೇಡ, ನಂಗೆ ಭಯ ಆಗ್ತಾ ಇದೆ. ಇವನ್ ಸರಿ ಇಲ್ಲ, ನನ್ ಸಾಯಿಸ್ಬಿಡ್ತಾನೆ. ಕೂಲ್ ಆಂಟಿ, ಆಂಟಿ ಕೂಲ್. ಇದೇನು ತಿಲೋತ್ತಮ ಅತ್ತೆ ನಡಕ್ತಿದ್ದಾರೆ ಅಂದ್ರೆ ಏನಾಗಿರ್ಬೋದು? ಅವನ್ಯಾರ ಮಧ್ಯದಲ್ಲಿ ಹಾಗ್ ನಿಂತ್ಕೊಂಡು ಎಲ್ರೂ ಹೆದರ್ಸ್ತಾ ಇದ್ದಾನೆ. ಇವಾಗ ನಾನು ಹೋಗಿ ಕನ್ಫ್ಯೂಸ್ ಮಾಡೋದು ಬೇಕಾ? ನೋಡೋಣ. ಇರು ವಿಶಾಲ್, ಇರು. ಏ ಗಂಗಾಧರ, ನಿನಗೇನ್ ಅನ್ಯಾಯ ಮಾಡಿದ್ವಿ ಅಂತ ನೀನು ನನ್ನ ಸೊಸೆ ಗಾಯತ್ರಿ ದೇವಿನ ಯಾಕೆ ಕೊಂದೆ? ಹೇಳು ಹೇಳು ಹೇಳು. ಅಮ್ಮ, ಯಾವಾಗ್ಲೂ ನಡೆದು ಹೋಗಿರೋ ವಿಷಯ ಇವಾಗ ಯಾಕೆ? ಯಾಕೆ ಕೊಂದ ಅಂತ ತಿಳ್ಕೊಬೇಕಲ್ವೇನೋ? ಇವನಿಗೆ ದುಡ್ಡು ಬೇಕಾಗಿದ್ರೆ ಕೋಟಿ ಕೋಟಿ ಕೊಡ್ತಾ ಇದ್ಲು. ನಾನ್ ದುಡ್ಡಿಗೆ ಆಸೆ ಪಟ್ಟವನಲ್ಲ ಅಮ್ಮ ಅವ್ರೆ. ಇಲ್ದೆ ಹೋದ್ರೆ ನಮ್ಮ ಅತ್ತಿಗೆನ ಯಾಕೆ ಮರ್ಡರ್ ಮಾಡ್ದೆ? ಗಾಯತ್ರಿ ಅಕ್ಕನ್ ಮರ್ಡರ್ ಮಿಸ್ಟ್ರಿ ಅನ್ಕೊಂಡ್ವಿ. ಈಗ ಹೇಳು, ತಿಲೋತ್ತಮಕ್ಕನ ಯಾಕೆ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ಅಂತ. ಅಂದ್ರೆ ಅವ್ರು ನಿನ್ಗೆ ಅನ್ಯಾಯ ಮಾಡಿರ್ಬೇಕು. ಸಾಯಿಸಿರೋದಕ್ಕೆ ಶಿಕ್ಷೆ ಕೊಡೋದಕ್ಕೆ ಬಂದಿದ್ದೀನಿ. ಸಾಯಿಸ್ತೀನಿ ನಾನು. ಇಲ್ಲ, ನಾನೇನು ಮಾಡ್ಲಿಲ್ಲ. ನಂಗೇನು ಗೊತ್ತಿಲ್ಲ. ನಿಮ್ಗೇನು ಆಗಲ್ಲ. ವಿಶಾಲ್, ಇವನ್ನ ಜಾಸ್ತಿ ಮಾತಾಡಕ್ ಬಿಡ್ಬೇಡ. ನಾವು ಕೆಟ್ಟವ್ರ ತರ, ಅವ್ನು ಒಳ್ಳೆಯವ್ರ ತರ ನಟಿಸ್ತಿದ್ದಾನೆ. ಅವನ್ ಜೊತೆ ಯಾಕೆ ಡಿಸ್ಕಷನ್? ಹಿಡ್ದು ಕಟ್ ಹಾಕಿ. ಪೊಲೀಸ್ ಹಿಡ್ಕೊಡ್ಬೇಕು ಇವ್ನ. ನೈನಿ, ಏಯ್, ನನ್ ಗಾಯತ್ರಿ ಅತ್ತೆನ ಯಾಕೆ ಸಾಯಿಸ್ತೆ ನೀನು? ಯಾಕೆ ಸಾಯಿಸ್ತೆ? ಅಯ್ಯೋ ನೈನಿ, ಅಮ್ಮವ್ರು ನಿನ್ಗೆ ಏನ್ ಅನ್ಯಾಯ ಮಾಡಿದ್ರು ಅಂತ? ಅಮ್ಮವ್ರು ನಿನ್ಗೆ ಏನ್ ಅನ್ಯಾಯ ಮಾಡಿದ್ರು? ಹೇಳು ಹೇಳು, ಅಮ್ಮವ್ರು ನಿನಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಹೇಳು. ಯಾರು ಹತ್ರ ಬರಬೇಡಿ, ಯಾರು ಹತ್ರ ಬರಬೇಡಿ. ಗಂಗಾಧರ್, ಯಾರು ಬರಬೇಡಿ. ಹೇಯ್, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಹತ್ರ ಬರಬೇಡಿ. ನಿಲ್ಸು ಗಂಗಾಧರ, ನನ್ನ ಮಾತು ಕೇಳು. ದೂರ ಇರಿ. ಗಂಗಾಧರ್, ನನ್ನ ಮಾತು ಕೇಳು. ದೂರ ಇರಿ. ಅವನ್ನ ಬಿಡ್ಬೇಡ. ಯಾರು ಮುಂದೆ ಬರಬಾರ್ದು. ನನ್ನ ಕಾಪಾಡಬೇಕು ಅಂತ ನೀನ್ ಮುಂದೆ ಬಂದಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು ನಾಯನಮ್ಮ. ಹೇಯ್ ಹೇಯ್, ಹತ್ರ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ. ಹೇಯ್ ಹೇಯ್ ಗಂಗಾಧರ್, ನಾಯಿಗೆ ಏನಾದ್ರೂ ಆಯ್ತು ಸುಮ್ನೆ ಬಿಡಲ್ಲ ನೀನ. ಗಂಗಾಧರ್, ಬಿಟ್ಬಿಡು. ಹೇಯ್, ಮರ್ಯಾದಿಂದ ಬಿಟ್ಬಿಡು. ಹೇಯ್, ನೈನೇನ್ ಬಿಟ್ಬಿಡು. ಹತ್ರ ಬರಬೇಡ. ಹತ್ರ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ. ಹೇಯ್ ಗಂಗಾಧರ್, ಬೇಡ. ಹತ್ರ ಬರಬೇಡ. ಅವನಿಗೇನು ಮಾಡಕ್ ಆಗಲ್ಲ. ನೀವ್ ಹೋಗಿ ಹಿಡ್ಕೊಳ್ಳಿ. ಸಾಯಿಸ್ಬಿಡ್ತೀನಿ. ಹೇಯ್, ಯಾರು ಬರಬೇಡಿ. ನೀನ್ ಗಂಡ್ಸೆ ಆಗಿದ್ರೆ ನನ್ನ ಮುಟ್ಟ ನೋಡೋಣ. ಹೇಯ್, ನೀನ್ ಬಾರ ಬಾರ. ಅಮ್ಮ, ನಾನ್ ಯಾಕೆ ಬರ್ಲಿ? ಸತ್ರು ಬರಲ್ಲ. ಏಯ್, ಬಂದ್ರೆ ಸಾಯ್ಸಾಕ್ಬಿಡ್ತೀನಿ. ಹೇ ಗಂಗಾಧರ್, ಇದೇನು ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ತರ ಇದೆ. ಸೇಮ್ ಇದೇ ತರ ಹೀರೋಯಿನ್ ಕತ್ತಿಗೆ ಚಾಕು ಇಟ್ಟು ಹೆದರ್ಸ್ತಾರೆ. ಇವಾಗ ಏನ್ ಮಾಡ್ಬೇಕು ನೋಡೋಣ. ನಾನು ನೈನಿ ಫ್ಯಾನೇ ಅಲ್ವಾ, ಅವಳನ್ನ ಉಳಿಸ್ಬೇಕು. ಉಳಿಸ್ತೀನಿ. ಐಡಿಯಾ. ಹತ್ರ ಬಂದ್ರೆ ಸಾಯ್ಸಾಕ್ತೀನಿ. ಹತ್ರ ಬರಬೇಡಿ. ನೈನಿನ ಬಿಟ್ಬಿಡು. ಏ ಗಂಗಾಧರ, ನನ್ನ ಮಗನ ಹೆಂಡತಿನ ಕೊಂದಿದ್ಯಾ? ಈಗ ನನ್ನ ಮೊಮ್ಮಗನ ಹೆಂಡತಿನ ಕೊಂದು ಪಾಪದ ಭಾರನ ಹೊತ್ಕೋಬೇಡವೋ? ಈ ಮನೆ ಸೊಸೆನ್ ಸಾಯಿಸೋ ಸೈಕೋ ಕಿಲ್ಲರ್ ಅನ್ಸುತ್ತೆ. ತಿಲೋತ್ತಮ ಕೂಡ ಈ ಮನೆ ಸೊಸೆ ಆಗಿದ್ದಾಳಲ್ಲ, ಗಾಯತ್ರಮ್ಮನ್ ಸ್ಥಾನಕ್ಕೆ ಬಂದಿದ್ದಾಳಲ್ವಾ?
ಅದಕ್ಕೆ ಸಾಯಿಸ್ಬಿಡ್ತೀನಿ. ಸೀರಿಯಲ್ ಆರ್ಡರ್ ಪ್ರಕಾರ ಒಬ್ರಾದ್ಮೇಲೆ ಒಬ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಬಿಟ್ಬಿಡು. ನೈನಿ ಮೈ ಮೇಲೆ ಒಂದ್ ಡ್ರಾಪ್ ರಕ್ತ ಬಂದ್ರು ನಿನ್ ಪ್ರಾಣ ತೆಗೆದ್ಬಿಡ್ತೀನಿ ನಾನು. ಹೈ, ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ಯಜಮಾನ್ರೆ ಬರ್ಬೇಡಿ ನೀವು ಹತ್ರ. ಗಂಗಾಧರ ಸಾಯಿಸ್ಬಿಡ್ತೀನಿ. ಬರ್ಬೇಡಿ. ಹತ್ರ ಬರ್ಬೇಡಿ, ಹತ್ರ ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ. ಬಂದ್ರೆ ಸಾಯಿಸ್ಬಿಡ್ತೀನಿ. ಏಯ್! ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಹತ್ರ ಬರ್ಬೇಡಿ, ಎಲ್ಲಿದ್ಯಮ್ಮ? ಹತ್ರ ಬರ್ಬೇಡಿ. ಹತ್ರ ಬರ್ಬೇಡಿ. ಅಯ್ಯೋ ಸಾಯಿಸಾಕ್ಬಿಡ್ತೀನಿ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನೈನಿ ಎಲ್ಲಿದ್ಯಮ್ಮ? ವಿಶಾಲ್ ಅವಳೆಲ್ಲಿದ್ದಾಳೆ ನೋಡು. ಹುಷಾರು. ಕರೆಂಟ್ ಅಯ್ಯೋ. ಹೋಗಿದೆ. ನೀನ್ ಹುಷಾರು. ನೈನಿ. ನಿನ್ನ ಕೊಲೆ ಮಾಡಿ ಹೋಗ್ಬಿಡ್ತಾನೆ. ಎಲ್ಲಿದ್ಯಮ್ಮ? ನೀನ್ ಹುಷಾರಕ್ಕ. ಯಾರ್ ಕೂಗ್ತಿದಾರೋ ಏನೋ, ವಿಷಯ ಏನು ಅಂತ ನನಗೂ ಗೊತ್ತಾಗ್ದೆ ನಾನು ತಿಳ್ಕೊಳ್ದೆ ಅವ್ನ್ ಯಾರೋ ಕಳ್ಳನ್ನ ಇವ್ರ ಹೇಗ್ ಕ್ವೆಶ್ಚನ್ ಮಾಡ್ತಾರೆ. ನಾನ್ ತಾನೇ ಲೇಡಿ ಜೇಮ್ಸ್ ಬಾಂಡ್. ಇವಾಗ ಲೈಟ್ ಆನ್ ಮಾಡ್ತೀನಿ, ಏನಾಗಿದೆಯೋ ನೋಡೇ ಬಿಡೋಣ. ನೈನಿ, ಯಜಮಾನ್ರೆ ಹಾ, ತಿಲೋತ್ತಮ, ಗಂಗಾಧರ್ ಓಡ್ ಹೋದ. ಭಯ ಏನಿಲ್ಲ, ಹೊರಗಡೆ ಬನ್ನಿ. ಪರಶು ಬರ್ಬೋದು. ಹೌದು, ನಾನ್ಯಾಕೆ ಹೆದರ್ಕೊಳ್ಳಿ, ನಾನ್ಯಾಕೆ ಬಚ್ಚಿಟ್ಕೊಳ್ಳಿ? ನೈನಿ, ನಿನಗೇನೂ ಆಗಿಲ್ಲ ಅಲ್ವಮ್ಮ? ಇಲ್ಲ, ನಂಗೇನೂ ಆಗಿಲ್ಲ. ವಿಶಾಲ್, ನೈನಿನ ಒಳಗ್ ಕರ್ಕೊಂಡೋಗು. ನೈನಿ ಬಾ. ಮಾಮ್, ನೀವು ಬನ್ನಿ. ಇಲ್ಲೇನೋ ನಡೆದಾಗಿದೆ, ನನಗೂ ಹೇಳ್ಬೋದಲ್ವಾ? ಅಮ್ಮ ನಡಿ. ನೀನ್ ಇವಾಗ ಬಂದ್ರೆ ಹೇಗೆ ಹಾಸ್? ಎಷ್ಟು ಅನಾಹುತ ಆಯ್ತು ಅಂತ ನಿನಗೇನ್ ಗೊತ್ತು? ಹೋಗ್ಲಿ ಬಿಡು, ಚಿಕ್ಕವಳು, ಭಯ ಪಟ್ಕೋತ್ಯಾ. ಅಯ್ಯೋ, ಹುಚ್ಚುದುರ್ತು ಆಂಟಿ. ನಾನೇ ಪವರ್ ಆಫ್ ಮಾಡಿದ್ದು ಅಂತ ಗೊತ್ತಿಲ್ಲ ಪಾಪ. ದೊಡ್ಡಯ್ಯ, 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 ಎಲ್ಲಿ ಹೋದ? ದೊಡ್ಡಯ್ಯ, ದೊಡ್ಡಯ್ಯ, ಯಾಕೆ ದೊಡ್ಡಯ್ಯ ಎಂತ ಕೆಲಸ ಮಾಡ್ಬಿಟ್ಟೆ? ಅಮ್ಮೋರು ಅಂದ್ರೆ ನಿಂಗೆ ಯಾಕೆ ಇಷ್ಟೊಂದು ದ್ವೇಷ? ಅವ್ರನ್ನ ಯಾಕೆ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಿಜವಾಗ್ಲೂ ಏನ್ ನಡೀತಿದೆ ಈ ಮನೇಲಿ? ಯಾರ ಶತ್ರುಗಳು? ಯಜಮಾನ್ರೇನೋ ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿದ್ದು ನೀನೇ ಅಂತಿದ್ದಾರೆ. ನೀನೇನೋ ತಿಲೋತ್ತಮ್ಮವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟೆ. ನನಗೊಂದು ಅರ್ಥ ಆಗ್ತಿಲ್ಲ. ನೈನಿ, ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ಯಾ? ಏನಿಲ್ಲ ಶಿವ, ನೀನ್ ಹೋಗ್ ಮಲ್ಕೋ. ನಿದ್ರೆ ಮಾಡಕ್ ಬಿಡ್ತಾ ಇಲ್ಲ. ಮನೆಯಲ್ಲಿ ಎಲ್ಲರೂ ಕೂಗಾಡೋ ಶಬ್ದ ಕೇಳಿಸ್ತಾ ಇದೆ. ಏನಾಯ್ತು? ಏನು ನಡೀಲಿಲ್ಲ ಅಂತ ಸಂತೋಷ ಪಡ್ಬೇಕು. ಗಂಗಯ್ಯ ಎಲ್ಲಿ? ಇಲ್ಲಿದ್ದಿದ್ರೆ ಏನೇನೋ ಆಗಿರೋದು. ಎಲ್ಲಿ ಹೋಗಿದ್ದಾನೋ ಏನೋ. ನೈನಿ ಆಕಾಶ್ ಗಾಬರಿ ಆಗಿದ್ದಾಳೆ. ಗಂಗಯ್ಯ ಎಲ್ಲಿ ಹೋಗಿದನೋ ಏನೋ. ಇವರೆಲ್ಲ ಸೇರಿ ನನ್ನ ನಿದ್ದೆ ಹಾಳು ಮಾಡಿದ್ರು.
ನಮ್ ಜಾತಕಗಳೆಲ್ಲ ಎಲ್ಲಿದೆ ಅಕ್ಕ? ಏಯ್ ಯಾಕೋ? ಬೆಳಗಾಗೋಷ್ಟರೊಳಗೆ ಜ್ಯೋತಿಷ್ರನ್ನ ಭೇಟಿ ಮಾಡಿ ಏನಾದ್ರೂ ಗಂಡಾಂತರ ಇದೆಯಾ ಅಂತ ಕೇಳೋಣ ಅಕ್ಕ. ಇವತ್ ಹೇಗೋ ಬದುಕುಳ್ಕೊಂಡ್ವಿ. ನಿನ್ನನ್ ಸಾಯಿಸಿದ್ರೆ ನನ್ನನ್ ಸಾಯಿಸೋದು ತುಂಬಾ ಈಸಿ ಅಕ್ಕ. ಯಾಕೆಂದ್ರೆ ದಿಕ್ಕಿಲ್ದೇ ಇರೋನು ಯಾವ ದಿಕ್ಕಲ್ಲಾದ್ರೂ ಸಾಯಿಸ್ಬೋದು. ಅದೃಷ್ಟ ಚೆನ್ನಾಗಿತ್ತು. ಅದೇ ಟೈಮ್ಗೆ ವಿಶಾಲ್ ಬಂದ. ನಾವ್ ಕೊಲ್ಬೇಕು ಅನ್ಕೊಂಡೋನೆ ನಮ್ಮನ್ನ ಕಾಪಾಡೋ ಹಾಗಾಯ್ತು ಕಣು. ಹಾಗಂತ ಇವಾಗ್ಲೇ ಹೋಗಿ ನನ್ನ ಕ್ಷಮ್ಸು ಕಂದ ಅಂತ ಬಾಯಲ್ಲಿ ಬೆರಳಿಟ್ಕೊಂಡು ಅಳ್ತೀಯ ಅಕ್ಕ? ಹಾಗೇನಿಕೋ ಮಾಡ್ತೀನಿ. ವಿಶಾಲ್ ಪ್ರಾಣ ಹೋದ್ರೆ ಆಸ್ತಿ ನಂಪಾಲಾಗುತ್ತೆ ಅಂತ ಆಸೆ ಪಡೋಳ್ ನಾನು. ಸೆಂಟಿಮೆಂಟ್ಗೆ ಕರ್ಗ್ ಹೋಗಲ್ಲ. ಗಂಡನ್ನೇ 16 ವರ್ಷ ಜೈಲಲ್ಲಿ ಬಿಟ್ಟೋಳ್ ನಾನು. ಹಾಗ್ ಮಾಡಿದ್ದಕ್ಕೆ ಅಲ್ವಾ ನಿನ್ನ ಸುಮಂಗಲಿಯಾಗಿ ಕಳ್ಸ್ಕೊಡೋದಕ್ಕೆ ಕತ್ತಿ ಹಿಡ್ಕೊಂಡು ಬಂದಿದ್ದ ಮಾವ. ಈ ಭಯದಲ್ಲೂ ಕೂಡ ಸ್ವಲ್ಪ ಖುಷಿ ಇದೆ ಪರ್ಶು. ಇದ್ರಲ್ಲಿ ಖುಷಿ ಏನಿದೆ ಅಕ್ಕ? ವಿಶಾಲ್ಗೆ ನನ್ನ ಮೇಲೆ ಇನ್ನೂ ಮಮತೆ ಇದೆ. ನಾನವನ್ನ ಶತ್ರುವಾಗಿ ನೋಡಿದ್ರು ಅವನ್ ಮಾತ್ರ ನನ್ನ ಇನ್ನೂ ತಾಯಿ ಹಾಗೆ ನೋಡ್ತಿದ್ದಾನೆ. ಟೈಮಿಗೆ ಸರಿಯಾಗಿ ಬಂದು ವಿಶಾಲ್ ಕಾಪಾಡ್ದ ಅಕ್ಕ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿನ್ ಸೀರೆ ಹರಿದರ್ ಚೂರಾಗ್ತಿತ್ತು. ಅದೇ ಅಕ್ಕ, ಗಂಗಾಧರ್ ಮಾವ ಎಷ್ಟು ಸಲ ಕತ್ತಿಯಿಂದ ಚುಚ್ಚಿರ್ತಿದ್ನೋ ಏನೋ. ಸೀರೆಲೇನಿದ್ಯೋ ಹರಿದೋಗತ್ತೆ. ಈ ಸೆಂಟಿಮೆಂಟ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಪರ್ಶು. ಈ ಮನೇಲಿ ಸಾವಂತೂ ಆಗ್ಲೇಬೇಕು. ನಿಂದ ನಂದ ಅಕ್ಕ? ನಮ್ದು ಮಾತ್ರ ಅಲ್ಲ ಪರ್ಶು. ಗುಡ್ ಮಾರ್ನಿಂಗ್ ವಿಶಾಲ್. ವೆರಿ ಗುಡ್ ಮಾರ್ನಿಂಗ್ ಅತ್ತಿಗೆ. ಏನು ನೈನಿ ಮೇಲೆ ಕವನ ಬರೀತಿದ್ಯಾ? ಅಲ್ಲ, ಕಂಪ್ಲೇಂಟ್. ಹಾ